ಬಂದಿದ್ದೀನಿ. ಹೌದು ಹೌದು. ನಿಮಗೆ ಯಾಕೋಚಿತ ಒಂದ ಮಂಗ್ಯಾನ ಬಾಲ ಎತ್ತದಿಲ್ಲ. ಈ ಕಡೆ ಬರಬೇಕು ಹೋಗ್ಬೇಡ್ರಿ ನೀವು. ಈ ಕಡೆ ಹೊಟ್ಟೆ ಕುಚ್ಬಿನ ನಿಮ್ದು. ಹೌದಿಲ್ಲ? ಹೌದ್ರಿವಾ. ನೀವು ಬೆಳೆದಿದ್ದೇನೆ ನಮ್ಮಿಂದ ಇದು ಮೊದಲ ತಲೆಯಾಗ ನೆನಪಿಟ್ಟುಕೋರಿ. ಹೌದ್ ಹೌದ್ರಿಪ್ಪ. ನೀವು ಬೆಳೆದಿದ್ದೇನೆ ನಮ್ಮ ಇಂಗ್ಲೇಶ್ವರ ಶ್ರೀಸಲ್ ಕಾಕಣದಿಂದ. ಅವನಿಂದ ಬೆಳೆದಿನಿ. ಮುಮದಿ ಮಾನಸಿದ ಮಾರ ಎಲ್ಲಿ ಕೂಡಿದ್ದಿಲ್ಲ. ಎಲ್ಲಿದ್ರು ಏನ್ ಸುದ್ದಿ? ದ್ರಾಕ್ಷಿ ಪಡೆದಾಗ ನೀರ್ ಹಾಸ್ತಿದ್ದೀನಿ. ದ್ರಾಕ್ಷಿ ಪಡೆದಾಗ. ಹಾ ಹೌದಿಲ್ಲ? ಹೌದ್ರಿಪ್ಪ. ಯಾಕಪ್ಪ ಅಂದ್ರ ಯಾಕ್ರಿವಾ? ನೀ ಯಾನು ಮಾತಾಡ್ಲಿಕ್ಕತ್ತಿರ ನಿಮ್ಮಲ್ಲಿ ಹೇಳ್ತಿದ್ದಾವ್ ನೋಡ್ಬೇಕು ಮಾರ ಏನಂತೇಳಿ. ಏನತ್ರಿವಾ? ನಾ 20 ವರ್ಷನಾಗ ಇದ್ದಾವ 22 ವರ್ಷನಾಗ ಇದ್ದಾಗ ನಾ ಬಾಜು ಮ್ಯಾಳಗಳನ್ನ ಬೇಯ್ತಿದ್ದಿಲ್ಲ, ಬರೀ ದೇವರಿಗೆ ಬೇಯ್ತಿದ್ದೆ. ಹೌದು ಹೌದು ಮಗನ, ದೇವರಿಗೆ ಬೇದ ನಮ್ಮ ಅಪ್ಪ ಹುಮ್ರಸಿದನ ಶಾಪ್ ಆಗ್ಯದ ನಿನಗ. ಹೌದು ಹೌದು. ದೇವ್ರಿಗೆ ಬೇದ ನನಗೆ BP ಶುಗರ್ ಎಲ್ಲ ಬರಲ್ಲ. ಅಮ್ಮ ನಕ್ಕರ ಮಮಕಾರ, ಹೆಂಡತಿ ನಕ್ಕರ ಚಮತ್ಕಾರ, ಹೆಂಡತಿ ನಕ್ಕರ ಗೊಡ್ಡಕಾರ, ಹೆಂಡತಿ ನಕ್ಕರ ಚಮತ್ಕಾರ, ಗುರು ನಕ್ಕರ ಜ್ಞಾನೋತ್ಕಾರ. ಹೌದು. ನೀವೆಲ್ಲರೂ ನಕ್ಕರ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ, ಭಕ್ತಿಯ ನಮಸ್ಕಾರ, ಭಕ್ತಿಯ ನಮಸ್ಕಾರ ಅಂತ ಹೇಳಿ ಎಲ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ವಿಷಯಕ್ಕೆ ಬರೋನು ಸಿದ್ಧನಾ? ಹೌದ್ರಿವಾ. ಮಾತು ಹೆಂಗ ಬರ್ತದ? ಹೆಂಗ್ರಿವಾ ಮಾತು ಮಾತಿಗೆ ಬೈರಿ, ಹಾಸು ನೀರಿಗೆ ವೈರಿ. ಹೌದು. ಮಾತು ಮಾತಿಗೆ ಬೈರಿ, ಹಾಸು ನೀರಿಗೆ ವೈರಿ. ಪಾಪಿ ಜನರಿಗೆ ಗುರು ವಾಕ್ಯವ ವೈರಿ. ಹೌದು. ಇಲ್ಲಿ ಉಮದಿ ಮ್ಯಾಳಗ ಮುಗಳಾಳ ಮ್ಯಾಳೆ ವೈರಿ, ಮುಗಳಾಳ ಮ್ಯಾಳೆ ವೈರಿ ಅಂತ ಕುಡಿಸಾರ. ಸುಮ್ಮಿನ ಮಜಾಕ ಕುಡಿಸಿಲ್ಲ, ಡಾಂಬಿಕ ಕುಡಿಸಿಲ್ಲ. ಹೌದಾ? ಬರೋ ತಡಕ್ಕೆ ಲಂಕಾ ಹನುಮಂತ ಮಾತು ಹೇಳಿದ ನೀವೆಲ್ಲರೂ ಕೇಳಿರಿ. ಏನಂತ ಹೇಳಿದ್ರಿಪ್ಪ ಹನುಮಂತ? ಆ ಮುದುಕೊಂದು ಬ್ಯಾರೇನೆ ಮಾತಾಡ್ತದ, ಈ ಮಾಸ್ತರ್ ಒಂದು ಬ್ಯಾರೇನೆ ಮಾತಾಡ್ತದ. ಹೌದ್ರಿಪ್ಪ. ಆ ಮುದುಕ್ ಹೇಳ್ತಿತ್ ನೋಡ್ಬೇಕು. ಏನಂತ ಹೇಳ್ತಿದ್ರಿಪ್ಪ? ಇದು ಸುಮಿತ್ರಬಾಯಿ ಹಂಗ ಹಗರಿಲ್ರಿ. ಹೌದಿಲ್ಲ? ಹೌದು. ಹಂಗ ಹಗರಿಲ್ಲ, ಹಿಂಗ ಹಗರಿಲ್ಲ ತಿಳ್ಕೋತ ಇದು ಬುಧವಾರ ಹುಟ್ಟದ. ಹೌದಿಲ್ಲ? ಯಪ್ಪ, ನಾ ಬುಧವಾರ ಹುಟ್ಟಬೇಕಾರ ಅವನು ಬಲ್ಲಿ ನೀ ಬುಧವಾರ ಹೋಗಿದಿ. ಬುಧವಾರ ಹುಟ್ಟೇವೆ. ಹೌದಿಲ್ಲ? ಐತಾರ ಹೋಗ್ಬೇಕು, ಐತಾರ ಹುಡ್ತಿದ್ವಿ. ಹೌದು. ಮಲಕಾರ ಸಿದ್ದಾಗ ಚಲೋ ಹಾಕಿ ಹಂಗೆ ಬೇಡ್ಕೊಂಡು ನಮ್ಮ ಅವನ ಬಲ್ಲಿ ಹೋಗ್ಬೇಕಾಗಿತ್ತು. ನಾ ಐತಾರದನ್ನ ಹುಡ್ತಿದ್ದೆ. ಹೌದ್ರಿವಾ. ಮಗನ ಅಟ್ಟೇನು ಅರ್ಜೆಂಟ್ ಇತ್ತು ನಿಂದ. ಹೌದು. ಅಟ್ಟೆ ಅವಸರ ಇತ್ತು ನಮ್ದು ಅವಂತಕ್ ಹೋಗುದು. ಹೌದಿಲ್ಲ? ಯಾಕಂದ್ರ ಯಾಕ್ರಿವ ನೀ ಹ್ಯಾಂಗ ಹಡದಿಲ್ಲ ಹಂಗ ಹುಟ್ಟಿನ್ಯ. ಹೌದ್ರಿವಾ. ಹೌದಿಲ್ಲ? ಹೌದು. ನೀ ಸಾಯು ಮಟ್ಟ ಕಾಡವ್ರೇನಿ ನಾವು. ಹೌದಿಲ್ಲ? ಇರ್ಲಿ, ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಯಾಕಪ್ಪ ಅಂದ್ರೆ ಎಲ್ಲ ನಮ್ಮ ಮ್ಯಾಳ್ನವ್ರು ಎಲ್ಲರನ್ನು ತಗೊಳಕತ್ತಾನವ. ಹೌದ್ರಿಪ್ಪ. ಏನ್ ಹೌದು? ಎಲ್ಲಾರನು ಒಬ್ರನ್ನ ಬಿಡುವಲ್ಲ, ಎಲ್ಲಾರನು ತಗೊಳಿಕತ್ತಾನ. ಯಾಕೆ ಹಾಡವ್ರು ನಾ ಒಬ್ಬಕಿನೇ, ಇನ್ನು ಮಾತಾಡಕ್ಕೆ ನಾ ಒಬ್ಳ. ಹೌದು. ಆದ್ರೆ ಎಲ್ಲಾರನು ಹಿಮ್ಮ್ಯಾಳ ಹಾಡವ್ರು, ಮುಮ್ಮ್ಯಾಳ ಹಾಡವ್ರನು, ತಾಳ ಬಾರಸವ್ರನ್ನ ದೀಮ ಡಗ್ಗದವ್ರು ಎಲ್ಲಾರನ್ನು ತಗೊಂಡು ಮಾತಾಡ್ಲಿಕ್ಕೆ ಮುದುಕಗೆ BP ಆಗ್ಯದ. ಹೌದು. ಹೌದಿಲ್ಲ? ಗುಳಿಗೆ ಆಗಿದಂಗ ಕಾಣ್ತಾವ್ರಿ ಕಾಕಾನು. ಹೌದು. ಅದಕ್ಕೆ 1ನೇ ಸಂದಿಗೆ ನೋಡಿಲ್ಲ ಹೆಂಗ್ ಹಿಡಿದವ. ಹೌದ್ರಿಪ್ಪ. ಸುಮ್ಮ 2ನೇ ಸಂದಿಗೆ ಸ್ವಲ್ಪ ಏನೋ ಚಾರ್ಜ್ ಮಾಡ್ಕೊಂಡ್ ಬಂದಾನ. 1ನೇ ಸಂದಿಗೆ ನಾ ಚಾರ್ಜ್ ಮಾಡಿದೆ. ಇಲ್ಲಿ ನಾ ಚಾರ್ಜ್ ಮಾಡಿದ್ರೆ ಅಟ್ಟೆ ಚಾರ್ಜ್ ಆಕತ್ರಿ ಇವ್ರ ಗಾಡಿ. ನಾ ಇಲ್ಲಿ ಬಂದ್ ಮಾಡೀನಿ. ಇವ್ರದ್ದು ಬಂದೇ ಗಾಡಿ ಹಿಂದಕ್ಕೂ ಹೋಗುದಿಲ್ಲ, ಮುಂದಕ್ಕೂ ಹೋಗುದಿಲ್ಲ. ಎಂದಕ್ಕೂ ಇಲ್ಲ, ಮುಂದಕ್ಕೂ ಇಲ್ಲ. ಇಲೆಕ್ಟ್ರಿಕಲ್ ಗಾಡಿ ಇದ್ದಂಗ. 1ನೇ ಪಾಳ್ಯಕ್ಕೆ ಏನ್ ಲಂಕಾಕ ಬೆಂಕಿ ಹಚ್ಚೋದು ಮಾತಾಡಿಲ್ಲ, ಅಲ್ಲಿ ಚಾರ್ಜ್ ಆತಿ ಅವ್ರದ್ದು. ಹೇಳಿದ್ರು ಅವ್ರು ಹನುಮಂತ ಮಾಸ್ತರ. ಏನ್ ಹೇಳಿದ್ರಿವಾ? ಏನಂತೇಳಿ? ಏನ್ರಿಪ್ಪ? ತಂಗಿ ಮೊದಲ ಲಂಕಾಕ ಬೆಂಕಿ ಹಚ್ಚಬೇಕಾರೆ ಹನುಮಂತಗ ಮೊದಲ ರಾವಣ ನೀವ್ ಹಚ್ಚಿರಿ ಅಂತೇಳಿ. ಹೌದು. ರಾವಣ ಹಚ್ಚಾನ. ಹೌದಿಲ್ಲ? ಹೌದು. ರಾವಣ ಯಾಕ ನಿನ್ನ ಬಾಲಕ ಅರ್ವಿ ಸುತ್ತಿ ಹಚ್ಚುವಲ್ ಕರೆ ನೀ ನಿಂತಲೂ ನಿಂದಿರ್ಬೇಕಾಗಿತ್ತು. ನೀ ಯಾಕಲ್ಲ ಓಡಾಡಿದೆ. ಹೌದಿಲ್ಲ? ಹೌದು. ಬಾಲ ಸುಟ್ಕೊಂಡು ಹಂಗೆ ಲಂಕಾ ಪಟ್ಟಣ ತಿರುಗಾಡಿದೆ. ಎಲ್ಲ ಸುಟ್ಟು ಡಬ್ ಹಾಕಿ ಬಂದಿ. ಲಾಸ್ಟಕ್ಕೆ ಆರ್ಲಾರ್ಕಾಯಿ ಹೊಳಿಗೆ ಹೋಗಿ ನದಿಗೆ ಹೋಗಿ ಆರಿಸ್ಕೊಳಕ್ ಹೋಗಿದಿ. ಹೊಳೆ ತಿರುಗಿ ಹೊಳೆ ಮಕ ಕಪ್ಪು ಮಾಡ್ಕೊಂಡು ಬಂದಿ. ಹೌದ್ರಿವಾ. ಹೌದಿಲ್ಲ? ಹೌದು. ಇರ್ಲಿ. ಮಾತು ಏನೋ ಆದ್ರೂ ಕೂಡ ಮಾತಿನಿಂದ ಮತ್ತನಾಗಿರಬಾರ್ದು, ಮಾತಿನಿಂದ ಗಾತಾಗಿರಬಾರ್ದು, ಹೊರತಾಗಿ ವಿಷಯಾಂತರಾಗಿರಬಾರ್ದು. ಹೌದ್ರಿವಾ. ಹನುಮಂತ ಮಾಸ್ತರ ಹೇಳ್ರಿವಾ. ಅವಾಗ ಪರಮಾತ್ಮ ಬಂದು ಎಲ್ಲಾ ಸೃಷ್ಟಿ ನಿರ್ಮಾಣ ಮಾಡಿ ಹೋಗಿದ್ದು. ವಾಯುದೇವ ಬಂದು ಜೋಗಳ ಆಡ್ತಿದ್ದ, ವಾಯುದೇವ ಬಂದು ತೊಟ್ಲಾ ತೂಗ್ತಿದ್ದ, ಗಳಿರಾಮ್ ಬಂದು ಜೋಗಳ ಆಡ್ತಿದ್ದ. ಹೌದ್ರಿವಾ. ಆದಿಶೇಷ ಬಂದು ನೆಲ ಮಾಡಿದ್ದು ನಿಮ್ಮ ವೀರಪ್ಪಗ. ಹೌದು. ಅದೇ ಸಂದರ್ಭದಲ್ಲಿ ದೈತ್ಯ ಬಂದು ಏನ್ ಮಾಡಿದ್ರಿವಾ? ವೀರದೇವ್ರನ್ನ ಕೊಲ್ಲಿಕ್ಕೆ ಹೋಗಿದ್ದ. ಹೌದ್ರಿವಾ. ಹೌದಿಲ್ಲ? ಹೌದು. ವೀರದೇವ್ರನ್ನ ಕೊಲ್ಲಾಕ ಹೋದಂತ ದೈತ್ಯಗ 7 ಹೊಡಿ ನಾಗಪ್ಪ ಬಂದು ಏನ್ ಮಾಡಿದಪ್ಪ ಅಂದ್ರ ಏನ್ ಮಾಡಿದ್ರಿವಾ? ಆ ಸರ್ಪ ಆಗಿರ್ತಕ್ಕಂಥ ದೈತ್ಯನ ಸುತ್ತ ಹಾಕಿ ನಿಂತಿತ್ತು. ಹೌದ್ರಿವಾ. ಆ ಸಂದರ್ಭ ಸುತ್ತ ಹಾಕಿ ನಿಂತದ. ಆ ದೈತ್ಯನ ಮುಂದೆ ಸಂಹಾರ ಮಾಡಿ ಅಕ್ಕ ಮಾಯಕ್ಕ ಬೀರಣ್ಣ ದೇವರು ತೊಟ್ಲಾ ತಗೊಂಡು ಹೋಗ್ಯಾಳ ಅಂತೇಳಿ ಮಾತು ಹೇಳಿದ್ರು. ಹೌದ್ರಿ. ಅಲ್ಲಿ ಯಾವ ದೈತ್ಯ ಬಂದಿದ್ದ ಆ ದೈತ್ಯನ ಕೂಡಿ
ಮಾಸ್ತರ್ ಹೇಳಿದ ಏ ಸುಮಿತ್ರಾಬಾಯಿ ಹೌದು ನೀ ಯಾರಿಗೆ ಫೋನ್ ಹಚ್ಚಿ ಕೇಳ್ತಿ ಕೇಳು. ಹೌದು ನಿಮಗತ್ತೆ ಅವ್ರಿಗಿರು ಫೋನ್ ಹಚ್ಚಿ ಕೇಳು ಚಟ ಮುಗಳಾಳ ಮೇಳಿಗಿಲ್ಲ. ಇಲ್ರಿಪ್ಪ ಹೌದಿಲ್ಲ, ಏನಿದ್ದು ನೇರವಾಗಿ ನಮ್ದು ಮುಗಳಾಳ ಮೇಳಿಗೆ ಫೋನ್ ಹಚ್ಚುದು ಮಾಸ್ತರ. ನೀ ನಮ್ಮ ಬೆಳಗಾವಿ ಜಿಲ್ಲಾದ ಕಡೆ ನೀ ಪ್ರಶ್ನೆ ತಗೊಂಡು ಬಂದ ಹೊಳ್ಳಿ ಬೆಳಗಾವಿ ಜಿಲ್ಲಾದವ್ರಿಗೆ ಕೇಳಲಿಕ್ಕೆ ಹೋಗಬೇಡ. ಹೌದು ನಮ್ದು ನಮಗೆ ಕೇಳಿಬೇಡ. ನೀ ಹಂಗೇನಾರ ನಿತ್ತಂದ್ರ ಒಂದು ಹೆಜ್ಜೆ ನಿನ್ನ ಮುಂದೆ ಬಿಡುದಲ್ಲ ನಾ ವಿಷಯದೊಳಗ. ಹೌದ್ರಿವಾ ನೀ ಏನ್ ಆಟ ಹಚ್ಚಿದಿ ಕಡ್ಡಿ ಆಡ್ಸರುತ್ತಿದ್ದಿ ಇನ್ನ ಗುಳ್ಳವನ್ನ ಆಡ್ತಂತ ತಿಳಿದಿ ನಾನು. ಹೌದು ಮತ್ ಹೇಳ್ತಿ ಯಾರಿಗೆ ಬೇಕಾದವ್ರಿಗೆ ಫೋನ್ ಹಚ್ಚತ್ತ. ನಿನ್ನಲ್ಲಿ ಹಮ್ಮು ತುಂಬ್ಯಾದ ನಿಮ್ಮಲ್ಲಿ ಹಮ್ಮು ತುಂಬ್ಯಾದ ಹಮ್ಮ. ಆ ಗರ್ವ ತೆಗೆದು ಒಗಿರಿ. ನಾನೇ ಹಾಡ್ತೀನಿ, ನಾನೇ ಮಾತಾಡ್ತೀನಿ, ನಾನೇ ಡೊಳ್ಳು ಬಾರಿಸ್ತೀನಿ, ನಾನೇ ದಿಮ್ಮು ಬಾರಿಸ್ತೀನಿ, ನಾನೇ ಪಂಡಿತ, ನಾನೇ ನಿನ್ನ ಮಗಳಿಗೆ ಕಲಿಸೀನಿ. ಹೌದಿಲ್ಲ, ಇದೆಲ್ಲ ಹಮ್ಮ ತೆಗೆದಿರೋ. ಇವು ಹಮ್ಮತ್ತು ತುಂಬಿದ್ದು ಮ್ಯಾಳಗಳು ಅಲ್ಲೇ ಮನ್ಯಾಗ ಕೂತಾವ. ಎಲ್ಲೂ ಮುಂದಕ್ಕೆ ಬಂದಿಲ್ಲ. 4 ಹೆಜ್ಜೆನು ಮನೆಗೆ ಊರು ಬಿಟ್ಟು ಬಂದಿಲ್ಲ. ಹೌದ್ರಿವಾ ಹಂಗ ನೀ ಹಮ್ಮದಿಂದ ಮಾತಾಡ್ಬೇಕು ಹೋಗ್ಬೇಡ. ಹೌದ್ರಿವಾ ನಾನ ಅಂದ್ರೆ ರಾವಣನ ಸ್ವಾದ. ಹೌದಲ್ರಿವಾ ಹೌದಿಲ್ಲ, ಹೌದು ರಾವಣನ ಮರ್ದನ ಮಾಡಿ ರಾಮ ಮನೆಗೆ ಬಂದತ್ತ. ಹೌದ್ರಿವಾ ರಾವಣನ ಮರ್ದನ ಮಾಡಿ ರಾಮ ಮನೆಗೆ ಬಂದತ್ತ. ತಾಯಿ ಕೌಶಲ್ಯ ಕೇಳತ್ತ. ಏನಂತ ಕೇಳಿಲ್ರಿವಾ. ರಾಮ ರಾವಣನ ಸಂಹಾರ ಮಾಡಿ ಬಂದೆನೋ ಮರ್ದನ ಮಾಡಿ ಬಂದೆನೋ ಮಗನೇ ಅನ್ನತ್ತ. ಹೌದ್ರಿವಾ ತಾಯಿ ಕೌಶಲ್ಯ ಅವಾಗ ರಾಮ ಏನಬೇಕು ಏನಂದ್ರಿಪ್ಪ. ತಾಯಿಗೆ ಹೊಳ್ಳಿ ಮಾತು ಹೇಳಿದತ್ತ. ಏನಂತ ಹೇಳಿದ್ರಿವಾ. ಯಾವ ತಾಯಿ ರಾವಣನ ನಾ ಕೊಲ್ಲಿಲ್ಲ, ನಾ ಅನ್ನೋದು ಕೊಂದಿತಿ. ಹೌದು ನಾ ಅನ್ನೋದು ಹಮ್ಮ ಕೊಂದವನು. ನಾನು ಹಮ್ಮವನು ಕೊಂದದ. ಹೌದು ನಾ ಕೊಂದಿಲ್ಲವ ಅನ್ನತ್ತ ರಾಮ. ಹೌದ್ರಿವಾ ಹೌದಿಲ್ಲ, ಹೌದು ಯಾಕ್ರಿಪ್ಪ ಗಂಧಮಾದನ ಪರ್ವತಕ್ಕೆ ಹೊಂಟಿದ್ದು ಯಾರು? ಭೀಮ. 101 ಮಂದಿ ಕೌರವರು, 5 ಮಂದಿ ಪಂಚ ಪಾಂಡವರೊಳಗ. ಪಂಚ ಪಾಂಡವರೊಳಗ ಭೀಮ ಆಗಿರ್ತಕ್ಕಂಥ ಗಂಧಮಾದನ ಪರ್ವತಕ್ಕೆ ಹೋಗಿ ಗಂಧ ಪುಷ್ಪ ತರ್ಲಿಕ್ಕೆ ಹೋದಂತ ಸಂದರ್ಭದೊಳಗ ಏನಾಯ್ತ್ರಿವ ಹಾದಿಯೊಳಗ ಒಂದು ಮುದಿಮಂಗ್ಯ ಕೂತಿತ್ತಲ್ರಿಪ್ಪ. ಮುದಿಮಂಗ್ಯಗ ಯಾರು ಭೀಮ ಅಂದತ್ತ. ಏನತ್ತಂದ್ರಿವ. ಎಲ್ಲೋ ಮುದಿಮಂಗ್ಯ ನಾ ದಾಟಚ ಕಡೆ ಹೋಗ್ಬೇಕಾಗ್ಯದ, ನಾ ಹೋಗ್ಬೇಕಾಗ್ಯದ. ಹಾದಿ ಬಿಡೋ ಎತ್ತಿ ಬಾಲ ತಕ್ಕೋ ಅಂದತ್ತೀವ್ ಹಮ್ಮದಿಂದ. ಹೌದ್ರಿಪ್ಪ. ಹೌದು, ನೀವು ಹಮ್ಮ ತುಂಬಿತ್ತಿ ಅಂತ ಹಮ್ಮ ಎಂತವ್ರಿಪ್ಪ. 101 ಮಂದಿ ಕೌರವರೊಳಗ 77 ಮಂದಿ ಜನರು ನಾನೇ ಹೊಡೆದಿ ನಾನು ಹಮ್ಮು ತುಂಬಿಕೊಂಡಿತ್ತು ಅವಾಗ ಭೀಮಗ. ಹೌದ್ರಿಪ್ಪ. ನನ್ನಷ್ಟು ಬಲಿಷ್ಠನೇ ಯಾರಿಲ್ಲ, ನನ್ನಷ್ಟು ಶಕ್ತಿಶಾಲಿನೇ ಯಾರಿಲ್ಲ, ನನ್ನಷ್ಟು ಶಕ್ತಿಶಾಲಿನೇ ಯಾರಿಲ್ಲ. ಹೌದಾ, ಅಂತ ವೀರ ಶೂರ ಧೀರ ಅಂತ ನಾನ್ಗೈದ ಅಂತ ತಿಳ್ಕೊಂಡು ಹಮ್ಮೇನು ತುಂಬಿಕೊಂಡಿರ್ತಕ್ಕಂತ ಭೀಮ ಬಾಲ ತೆಗೆದೋಗಿ ಆಚೆ ಕಡೆ ದಾಟಿ ಹೊಕ್ಕಣಂದತ್ತ. ಹೌದ್ರಿಪ್ಪ. ಅವಾಗ ಮುದಿಮಂಗೆ ಏನ್ ಅನ್ಬೇಕು? ಏನಂತ್ರಿಪ್ಪ. ಯಪ್ಪ ನನಗೆ ಬಾಲ ಎತ್ತಿಡುವಂತ ತ್ರಾಣ ನನಗೆಲ್ಲ ಶಕ್ತಿ ಇಲ್ಲ, ಅಷ್ಟು ಶಕ್ತಿ ಇಲ್ಲ, ಶಕ್ತಿ ಕುಂದು ಹೋಗ್ಯದ. ಹೌದು, ನೀನ ಎತ್ತಿ ತೆಗೆದಿಟ್ಟ ದಾಟಿ ಹೋಗೋ ಭಗವಂತ ಅಂದತ್ತ. ಹೌದ್ರಿಪ್ಪ. ಯಾರೋ ಹನುಮಂತ ಅಂದ್ರು ಮಂಗ್ಯ ಹೇಳ್ತಿತ್ತ. ಭೀಮಗ ಮಂಗ್ಯ ಭೀಮಿಗೆ ಹೇಳ್ತಿ ನೀನ ಬಾಲ ತೆಗೆದಿಟ್ಟ ದಾಟಿ ಹೋಗುತ್ತೇಳಿ. ಹೌದ್ರಿಪ್ಪ. ಅವಾಗ ಭೀಮ ಒಳಗ ಹಮ್ಮ ತುಂಬಿಕೊಂಡಿತ್ತಲ್ಲ, ಇದೇನು ಮುದಿಮಂಗ್ಯನ ಬಾಲ ತಿಳ್ಕೊಂಡು ಹೋಗಿ ಬಾಲ ಎತ್ತಕ್ ಹೋದ. ಯಕೋಚಿತ್ತ ಒಂದು ಭೀಮಗ ಒಂದು ಮಂಗ್ಯನ ಬಾಲ ಎತ್ತಿನ ಒಂದು ಮಂಗ್ಯನ ಬಾಲ. ಹಂಗ ಮುಗಳಾಳ ಸುಮಿತ್ರನ ಅಂತ ನಿಮಗ್ ಹತ್ತುದಿಲ್ಲ. ಇದು ಮೊದಲು ತಲೆಯಾಗ ನೆನಪಿಡ್ರಿ. ನೀವು ಅಮೋಕ್ಷಿದನ ಮಟ್ಟ ಮನೆ ಅವ್ರು ಎಲ್ಲಾರು. ಹೌದ್ರಿಪ್ಪ. ಹೌದಿಲ್ಲ, ಹೌದು. ನೀವು ಬಾಳ ಜಗದ ನೀವ್ ಎಷ್ಟು ಜಗದಾಡಿ ಸುಮ್ಮನ ಮುದುಕಗೆ ವಯಸ್ಸಾಗ್ಯದ. ನಮ್ಮ ಅಪ್ಪ ಯಾನ್ ಮಾತಾಡಬಾರ್ದು ಭಾಳ ತಿಳ್ಕೊಂಡು ಇನ್ನೊಂದು 4 ದಿನ ನಮ್ಮ ಅಪ್ಪ ಬಾಳಿ ಅದಕ್ಕೆ ಹೈರಾಣ ಮಾಡಬಾರ್ದತ್ತೆ ನಾ ಸುಮ್ ಕೂತೀನಿ. ಇನ್ನೊಂದು 4 ವರ್ಷ ಬದುಕಲೇತ್ ನಾವು ಗಪ್ ಕೂತೇವೆ. ಈ ಮುದುಕತ್ತತಿ ಏನ್ ಗೊತ್ತೇನೋ ಏನಂತದ್ರಿಪ್ಪ ಮುದುಕ. ಸುಮಿತ್ರ ಮಟ್ಟ ಮಾಡಿರೋರಿಗೆ ಎಲ್ಲರನ್ನು ನಾ ಮೀರಿಸಿ ಬಂದೀನಿ. ಹೌದು, ನಿಮಗೆ ಯಾಕೋಚಿತ್ತ ಒಂದು ಮಂಗ್ಯಾನ ಬಾಲ ಎತ್ತದಿಲ್ಲ. ಈ ಕಡೆ ಬರಬೇಕು ಹೋಗ್ಬೇಡ್ರಿ ನೀವು. ಈ ಕಡೆ ಹೊಟ್ಟೆ ಕುಚ್ಬಿನ ನಿಮ್ದು. ಹೌದಿಲ್ಲ, ಹೌದ್ರಿಪ್ಪ. ನೀವು ಬೆಳೆದಿದ್ದೇನೆ ನಮ್ಮಿಂದ ಇದು ಮೊದಲ ತಲೆಯಾಗ ನೆನಪಿಟ್ಟುಕೋರಿ. ಹೌದ್ರಿಪ್ಪ. ನೀವು ಬೆಳೆದಿದ್ದೇನೆ ನಮ್ಮ ಇಂಗ್ಲೇಶ್ವರ ಶ್ರೀಸಲ್ ಕಾಕಣದಿಂದ ಅವನಿಂದ ಬೆಳೆದಿನಿ. ಮುಮದಿ ಮಾಡಿಸಿದ ಮಾರ ಎಲ್ಲಿ ಕೂಡಿದ್ದಿಲ್ಲ. ಎಲ್ಲಿದ್ರು ಏನ್ ಸುದ್ದಿ. ದ್ರಾಕ್ಷಿ ಪಡೆದಾಗ ನೀರು ಹಾಸ್ತಿದ್ದೀನಿ. ದ್ರಾಕ್ಷಿ ಪಡೆದಾಗ ಹೌದಿಲ್ಲ. ಹೌದ್ರಿಪ್ಪ. ಯಾಕಪ್ಪ ಅಂದ್ರ ಯಾಕ್ರಿವ ನೀ ಯಾನ್ ಮಾತಾಡ್ಲಿಕ್ಕಂತ ನಿಮ್ಮಲ್ಲಿ ಹೇಳ್ತಿದ್ದ ನೋಡ್ಬೇಕು ಮಾರ ಏನಂತೇಳಿ. ಏನತ್ರಿವ. ನಾ 20 ವರ್ಷನಾಗ ಇದ್ದಾವ 22 ವರ್ಷನಾಗ ಇದ್ದಾಗ ನಾ ಬಾಜು ಮ್ಯಾಳಗಳನ್ನ ಬೇಯ್ತಿದ್ದಿಲ್ಲ, ಬರೀ ದೇವರಿಗೆ ಬೇಯ್ತಿದ್ದೆ. ಹೌದು ಮಗನ ದೇವರಿಗೆ ಬೇದ ನಮ್ಮ ಅಪ್ಪ ಹುಮ್ರಸಿದನ ಶಾಪ್ ಆಗ್ಯದ ನಿನಗ. ಹೌದು ದೇವ್ರಿಗೆ ಬೇದ ನನಗೆ BP ಶುಗರ್ ಎಲ್ಲ ಬರ್ಲಕತ್ತದ. ದೇವರಿಗೆ ಬೇಯಲಿನೇ ನೋಡ್ಬೇಕಾರೆ ನಮ್ಮ ಮಟ್ಟ ಮನೆಯೊಳಗೆ ಹುಲಿದಾವ. ಯಾರಿಪ್ಪ? ಇಂಗ್ಲೇಶ್ವರ ಶ್ರೀಶೈಲಿಕಕ್ಕ. ಹೌದು. BP ಶುಗರ್ ಐತೆ ನಮಗ? ಇಲ್ಲ.
ಬಿಜರ್ಗಿ ಸಾಮ್ಲಿಂಗ್ ಕಾಕ ಹೆಂಗ್ ಹಾಡ್ತದ ಹುಲಿ ಹೌದು ಚಿಗಿರಿ ಮೀಸಿ ಬಿಟ್ಟು ಗರಸನೆ ಗೂಟ ಹೊರಗಿರ್ಬೇಕು ಹಂಗ ಹಾಡ್ತಾನ ಹೌದ್ರಿಪ್ಪ ನೀವು ನೋಡಿ ಬರೀ ಕೆಳಗೆ ಜಗದ್ ಹೇಳ್ರಿ ತೇಕ್ ಹತ್ತಿ ಮ್ಯಾಲ ಬರ್ಲಿಕ್ಕಿದ್ದೀವಿ ಸಣ್ಕೋತ ಬರ್ತಾನ್ರಿ ಮತ್ ಮೈಕ್ ಒಬ್ರ ಕೈ ಕೊಟ್ಟು ಡಿಕಾಳಿ ಬರ್ತಾನ ಮಗ ಹೌದು ಅಲ್ಲಿಂದ ಬರ್ಬೇಕಾದ್ರೆ ಮೈಕ್ ಸಹಿತ ವಜ್ಜಾಗ್ಯದ ಇವಂಗ ಹೌದಿಲ್ಲ ಹಾ ಯಾಕ ಅದೇ ನಮ್ ನಿಡೋನಿ ಕುಲಕರ್ಣಿ ಕಾಕಾರ ಹೌದಾ ನೋಡ ಅವ್ರ ಶರೀರ ಹೆಂಗದಾವ ಹಂಗದ ನಿನ್ನ ಶರೀರ ನೋಡು ಮಗನ ನೀ ದೇವ್ರಿಗೆ ಬೇದನ್ ನಮ್ಮ ಅಪ್ಪನ ಶಾಪ್ ಹತ್ತದ ನಿನಗ ಹೊಸ ಮನಿ ಮೇಲೆ ಸಿಂಟ್ಯಾಕ್ಸ್ ಕುಸಿದಂಗ ಮಾತು ಹೇಳ್ತೀವಿ ನಾವು ದೇವ್ರ ಆಗಿನ ಮಂದಿ ಎಲ್ಲ ಸುಮ್ಮ ಸಂಬಾಯ್ತಿದ್ರು ಸಂಬಾತಿದ್ರು ಇಂಥ ಪೇಟ ಮುತ್ತೆಗಳೆಲ್ಲ ನಾವ್ ಏನ್ ಹೇಳ್ತೀರ ನೀವ್ ಏನ್ ಹೇಳಿದ್ರೆ ಅದಕ್ಕೆ ಹೂ ಅಂತಿರು ಹ್ಞೂ ಅಂತಿದ್ರು ಅವರು ಈಗೆಲ್ಲ ಹಂಗಿಲ್ಲ ಕಂಪ್ಯೂಟರ್ ಕಾಲದ ಕಂಪ್ಯೂಟರ್ ಕಾಲದು ಕಾಕ ಹೌದಿಲ್ಲ ಹೌದ್ರಿಪ್ಪ ಹಿಂಗೆ ಬಿಜರ್ಗಿ ಸಾಮ್ಲಿ ಕಾಕಾಗ ನಿಡೋನಿ ಕುಲಕರ್ಣಿ ಕಾಕಾಗ ಹಾಡ್ಕೆತ್ತ ಪೈಲಾ ದಿಮ್ ನೀ ಹೊಡಿ ಅಂತೇಳಿ ಜಗಳ ಹತ್ತಿತ್ತ ಹೌದ್ರಿಪ್ಪ ಹೌದಿಲ್ಲ ಹೌದು ಕಮಿಟರ್ ಅವ್ನ ಜಿಪಿಗೆ ಒಂದು ಹೊಕ್ಕಿರು ಅವ್ರ ಜಿಪಿಗೆ ಹೊಕ್ಕಿರು ಹೌದಾ ಹೌದಿಲ್ಲ ಅವ್ರು ಹೇಳಿದ ಅವ್ರು ಹೇಳ್ತಿರು ಅವ್ರು ಹೇಳಿದ ಅವ್ರು ಹೇಳ್ತಿರು ಹೌದ್ರಿಪ್ಪ ಹಂಗ ಈಗ ಏನಾರ ಮಾಡಿದ್ರೆ ಸುಮ್ ಇರ್ತಾರನ ಕೇಳ್ತಾರೇನ್ರಿ ಮಗನ ಕಿವುಚಿ ಗಡ್ಡಿ ಹೊಡಿತಾರ ನಮ್ಮನ ರೊಕ್ಕ ಕೊಟ್ಟು ಮೊಮ್ಮಗನ ಸುಮ್ಮ ದಿಮ್ಮಿಡ್ತಾರ ನಮ್ಗ ಪೋಲ್ ದಿಮ್ ಹಿಡಿ ಬಾತಾರ ಹಂಗೆ ಪುಕ್ಕಟ್ ಬಂದಿಲ್ಲ ಆಗಿನ ಮಂದಿ ಸಮಾಧಾನ ಇದ್ರು ನಿಮ್ಮ ಆಟ ನಡೆದ್ ಹೋಗ್ಯದ ಮಗನ ಈಗ ಪಾರಾಗ ಗೊತ್ತಾಗ್ತದ ಈಗ ಪಾರಾಗ ನೋಡ್ ಗೊತ್ತಾಗದ ಪಟಾಕಿ ಸಾರ್ತಾವ ಕಂಪ್ಯೂಟರ್ ಯುಗ ಅದ ಹೌದು ಹೌದಿಲ್ಲ ಹೌದ್ರಿಪ್ಪ ಇರ್ಲಿ ಯಾಕಪ್ಪ ಅಂದ್ರ ಮಾತು ಹೇಳಿದ್ರ ಅವ್ರ ಹನುಮಂತ ಮಾಸ್ತರ ಏನ್ ಹೇಳಿದ್ರಿವ ಯಾರಿಗೆ ಫೋನ್ ಹಚ್ಚಿದ್ರೆ ಫೋನ್ ಹಚ್ಚಿ ಕೇಳ್ರಿ ಹೌದಿಲ್ಲ ಹೌದಾ ಇದ ಮತ್ತೊಬ್ಬರ ಅಂತೇಳಿ ಕೇಳು ಮೇಳಲ್ಲ ಇಲ್ರಿಪ್ಪ ಹೌದಿಲ್ಲ ಸಾಕ್ಷಾತ್ ನನ್ನಪ್ಪ ಬೀರ ದೇವ್ರ ಮಾಳಿಂಗರಾಯನ ಹಸ್ತ ಮುಗಳಾಳ ಮೇಳೆಗೆ ಆಗ್ಯದ ಹೌದು ಮುಗಳಾಳ ಮೇಳೆಗೆ ಮುರಿದ ಮೂಲ್ಯಾಗ ಕುಂದ್ರಸ್ಬೇಕಂತ ಎಷ್ಟೋ ಮಂದಿ ಪ್ಲಾನ್ ಹಾಕೊಂಡು ಕೂತಾರ ಅವ್ರಿಗೆ ಕಣ್ಣಾರೆ ಕಾಣ್ಲಿಕ್ಕತ್ತಾವ ಹೌದು ಅವ್ರಿಗೆ ಇನ್ನೂ ಕೇಳ್ಲಿಕ್ಕತ್ತಾವ ಹೌದು ಹೌದಿಲ್ಲ ಒಬ್ಬ ಡಗ್ಗ ಬಡಿ ಚಲೋ ಹುಡುಗ ಬಂದಪ್ಪ ಅವ್ನು ಬಿಡಿಸ್ಬೇಕು ಆಳ ಬಡಿ ಹುಡುಗ ಚಲೋ ಬಂದ್ರೆ ಅವ್ನು ಬಿಡಿಸ್ಬೇಕು ಕಿವತ್ತೊಮ್ಮೆ ಬಿಡಿಸ್ಬಿಡೋದು ಇನ್ನಾಳ ಹಾಡು ಹುಡುಗ ಒಬ್ಬ ಚಲೋ ಬಂದ್ರೆ ಅವ್ನು ಮುರಿದು ಮುಡಿ ಕುಂದ್ರಸ್ಬೇಕು ಹೌದಾ ತಮ್ಮ ಗೊತ್ತಿಲ್ಲ ಕರೆ ಹೌದ್ರಿಪ್ಪ ತಮ್ಮ ಮನೆ ಸಂಸಾರ ಗೊತ್ತಿಲ್ಲ ಮಂದಿ ಮೇಳೆಗೆ ನೀರ್ ಹಾಕಾಕ ಬರ್ತಾರ ಹೌದು ಹೌದಿಲ್ಲ ಯಾಕೆ ಮಾಡ್ತಿರು ನಿಮ್ಮ ಎಂತವ್ರು ಎಷ್ಟೋ ಮಾಡ್ರು ಕೂಡ ಮುಗಳಾಳ ಮೇಳೆಗೆ ಒಂದು ತಲ್ಯಾಂದ ಒಂದು ಕೂದಲು ಅಳಗಾಡಿಲ್ಲ ರೋಮ ಅಳಗಾಡಂಗಿಲ್ಲ ಅದನ್ನ ಮಾಡ್ಬೇಕಾರ ಮಾಳಿಂಗರಾಯನ ವರ ಅದ ಹೌದು ನಿಮ್ಮಂತರ ಮನುಷ್ಯರ ಮಾಡ್ರೆ ಏನಾಗುದಿಲ್ಲ ಏನಾಗಲ್ಲ ಆ ಭಗವಂತ ಮಾಡ್ಬೇಕು ಹೌದ್ರಿಪ್ಪ ಹೌದಿಲ್ಲ ಹೌದು ಯಾಕಪ್ಪ ಅಂದ್ರ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಯಾವ ದೈತ ಹೇಳ್ಯಾರಲ್ರಿಪ್ಪ ಏನಂತೇಳಿ ಏನ್ರಿವಾ ಯಾವ ದೈತ ಬಂದು ಆ ಬೀರಣ್ಣದವರು ಕೊಲ್ಲಿಗೆ ಬಂದಿದ್ದ 7 ಅಡಿ ನಾಗಪ್ಪನ ಕೂತಿದ್ದ ನೆಳ್ಳ ಮಾಡಿದಲ್ಲ ಅವಾಗ ಸುತ್ತ ಹಾಕಿ ನಿಂತಿತ್ತು ಹೌದ್ರಿಪ್ಪ ಆ ದೈತ ಯಾರ ಆ ದೈತಿಂದ ಕೂನಿ ಸದ್ದೆ ಮಟ್ಟಮನಿಯೊಳಗ ಐತಿ ಎತ್ತಲಿ ಕೇಳ್ಯಾರಲ್ಲ ಹೌದು ಇದ ನನಗೆ ಯಾಕಂದ್ರ ಮಾತು ಹೇಳ್ತಾರ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ ಹೌದ್ರಿಪ್ಪ ಹೌದಿಲ್ಲ ಹೌದು ನಮಗೇನು ಬಹಳ ಬಲ್ಲವರಲ್ಲ ಬಲ್ಲವ್ರ ಅದಿವಿತ್ತೇಳಿ ನಾವು ಬಂದಿಲ್ಲ ಇವತ್ತು ಇಲ್ಲಿ ಬರಬೇಕಾರ ಹತ್ತರ್ಗ ಗ್ರಾಮಕ್ಕೆ ಬಹಳ ಸಣ್ಣವ್ರ ಅದಿವಿತ್ತೇಳಿ ಬಂದಿವಿ ಹೌದ್ರಿಪ್ಪ ಹೌದಿಲ್ಲ ಹೌದು ಇದು ಹೆಂಗ ಮಾತಪ್ಪ ಅಂದ್ರ ಹೆಂಗ್ರಿಪ್ಪ ಅಲ್ಲಿ ಮಾಯಕ್ಕಾಗಿರ್ತಕ್ಕಂಥ ಕಾಡರುದ್ರ ಬಂದು ಕೊದಲಿಗ ನಂದನ ಮನ ಕಂಚಾಳದ ಅಲ್ಲದ ಮರದಾಗ ಬೀರದೇವ್ರು ತೊಟ್ಲಾ ಕಟ್ಟಿ ಬಂದಿದ್ರಲ್ಲ ಅದೇ ಸಂದರ್ಭದೊಳಗ ಏನಾಯ್ತ್ರಿಪ್ಪ ಅದೇ ಸಂದರ್ಭದೊಳಗ ಕಿಲ್ಲೇಶ್ವರ ದೈತ ಅನ್ನುವಂತ ಒಬ್ಬನೇ ಅಲ್ಲಿ ಕಾಡರುದ್ರ ಭೂಮಿ ಹೋಗ್ಯಾನ ಮತ್ತೆ ಆ ದೈತ ಹೋಗಿಲ್ಲ ಹೌದ್ರಿಪ್ಪ ಹೌದಿಲ್ಲ ಹೌದು ಅದೇ ಕಿಲ್ಲೇಶ್ವರ ದೈತ ಕಾಡರುದ್ರ ಕೊದಲಿಗ ನಂದನ ಬನಕ ಅಲ್ಲಿ ಕೂಸಿನ ಧ್ವನಿ ಕೇಳಿ ಅಲ್ಲೇನ್ ಹತ್ರ ಹೋಗಿದ್ದ ಅಲ್ಲಿ 7 ಹೆಡಿ ನಾಗಪ್ಪ ಬಂದ ಆ ದೈತನ ಕಟ್ಟಿ ಹಾಕಿತ್ತು ಹೌದ್ರಿಪ್ಪ ಹೌದಿಲ್ಲ ಹೌದು ದೈತನ ಕಟ್ಟಿ ಹಾಕಿತ್ತು ಅವಾಗ ಕೂಸು ಮ್ಯಾಲ ಅಳುತ್ತಿತ್ತು ಅವಾಗ ಮಾಯಲ್ಲ ಅಕ್ಕ ಕುಡ್ಕೊಂಡು ಅದೇ ಕಾಡರುದ್ರ ಬಂದಿದ್ರಲ್ಲ ಕೂಸಲ ಧ್ವನಿಯನ್ನು ಕೇಳಿ ಅಲ್ಲಿ ಹೋಗಿ ನೋಡ್ತಾರ ದೈತ ಹೋಗಿ ನಿಂತಾನ ದೈತಗ 7 ಹೆಡಿ ನಾಗಪ್ಪ ಸರ್ಪಲೆ ಏನ್ ಮಾಡಿದ ಸುತ್ತ ಹಾಕಿ ಕಟ್ಟಿ ನಿಂತದ ಹೌದ್ರಿಪ್ಪ ಅದೇ ಸಂದರ್ಭ ಕೆಲ್ಲೇಶ್ವರ ದೈತನ ಅಕ್ಕ ಮಾಯಕ್ಕ ಮರ್ದಾನ ಮಾಡಿ ಹೌದಿಲ್ಲ ಮರ್ದಾನ ಮಾಡಿ ಬೇರೆ ತೊಟ್ಲ ತಗೊಂಡು ಬಂದಾವ ಮುಂದೆ ಮಾಯಕ್ಕ ಸಾಗಿ ಬಂದಾಳ ಬೀರಪ್ಪನ ತೊಟ್ಲ ಹೌದ್ರಿಪ್ಪ ಅದೇ ಕಿಲ್ಲಾಸುರ ದೈತನ ಕೂಣಿ ಸದ್ಯ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಚಿಂಚಲಿ ಗ್ರಾಮದೊಳಗ ಕಿಲಕಟ್ಟಿ ಎತ್ತಿ ಕಟ್ಟ್ಯಾರ ಸದ್ಯ ನಮ್ಮ ಮಟ್ಟಮನಿಯೊಳಗ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದ ಹೌದ್ರಿಪ್ಪ ಹೌದಿಲ್ಲ ಹೌದು ನೀವು ಮಾತು ಕೇಳಿದ್ದ ಇದನ್ನ ಅಲ್ಲಂದ್ರ ಒಂದ ಮಾತು ಮಾಸ್ತರ ಹೌದ್ರಿಪ್ಪ ಬುಕ್ಕ ತರುದು ಉತ್ತರ ಹೇಳುದು ಬುಕ್ಕ ತರುದು ಉತ್ತರ ಹೇಳುದು ನೀವು ಎಲ್ಲಿ ಪ್ರಶ್ನೆ ತೆಗೆದಿರಿ ಇದು ಯಾವ ಭಾಗದಿಂದ ಬಂದೈತಿ ಹೌದು ಇದು ಬೆಳಗಾವಿ ಭಾಗದಿಂದ ಬಂದೈತೋ ಏನು ಸುರಪುರ ಭಾಗದಿಂದ ಬಂದೈತೋ ಏನು ಬಿಜಾಪುರ ಈ ಕಡೆ ಹಿಂದಿದಿಂದ ಬಂದೈತೋ ಹೌದು ಈ ಕಡೆ ಧಾರವಾಡ ಈ ಕಡೆಯಿಂದ ಬಂದೈತೋ ಗುಲ್ಬರ್ಗ ಈ ಕಡೆ ಸೊಲ್ಲಾಪುರದಿಂದ ಬಂದೈತೋ ನಮಗ್ ಕೂನಿಲ್ಲ ಹೌದಿಲ್ಲ ಹೌದಿಲ್ಲ ಹೌದು
ಮಾಸ್ತರ ಹಾ ಹಾ ನೀವು ಕಡ್ಡಿ ಅವ ಆಡ್ಸಕ್ ಹೋಗ್ಬೇಡ್ರಿ, ಕರೆ ಕರೆ ಹಾವ್ ಕಿಶದಾಗ ಇಟ್ಕೊಂಡು ಅಡ್ಡಾಡೋ ಮಕ್ಕಳ ಇದೀನವ. ಹೌದು ಹೌದು ಹೌದಿಲ್ಲ? ಹೌದ್ರಿಪ್ಪ. ನೀ ಯಾರಿಗಾರ ಅರಿವಿ ಹಾವ್ ಬಿಟ್ಟಿರ್ಬೇಕು, ಮುಗಳಾಳ ಮೇಲಿನ ಮುಂದೆ ಮಾತು ನಡಿದಿಲ್ಲ. ಇನ್ನಂಗಿಲ್ಲ, ಕರೆ ಕರೆ ಹಾವ್ ಕಿಶಾಗಿ ಇಟ್ಕೊಂಡು ಹೇಳ್ತು. ಒಂದು ಮಾತಾಡಿದ್ರೆ ಮಾಸ್ತರ ಎಲ್ಲರೂ ಕೇಳಿರಿ. ಏನ್ ಹೇಳಿದ್ರಿ ಸುಮಿತ್ರಾಗಿ ಒಂದು ಮಾತು ಹಾಡಿರಿ. ಏನಂತೇಳಿ? ಏನಂತ್ರಿಪ್ಪ? 1000 ವರ್ಷದ ಸಾವು ತಪ್ಪಂಗಿಲ್ಲತ್ತ, 100 ವರ್ಷದ ಬ್ಯಾರೆಗೂ ತಪ್ಪಂಗಿಲ್ಲತ್ತ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನಾ ಇದೇಗಿನ ಒಂದು ಚಾಲದೊಳಗ ಪದ್ಯ ಹಾಡಿದ್ದೆ. ಹೌದ್ರಿಪ್ಪ. 1000 ವರ್ಷ ಇದ್ರು ಸಾವು ಎಂದು ತಪ್ಪೋದಿಲ್ಲ. ಹೌದು. ಮಾತಿಗೆ ತಪ್ಪಿದರ ಜಗದ ಜನ ಒಪ್ಪೋದಿಲ್ಲ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅಂತೇಳಿ ನಾ ಹಾಡು ಮಾತಾಡಿದಾಗ, ಹಾಡು ಹಾಡಿದಾಗ ಮಾಸ್ತರ್ ಕೇಳಿದ್ರು, ಏನ್ ಕೇಳಿದ್ರಿವ? 700 ವರ್ಷ ಜಗತ್ತಿನಾಗ ಬಾಳಿದವರು ಎಷ್ಟೋ ಮಂದಿ ಉದಾಹರಣೆ ಇದಾವ. 1400 ವರ್ಷ ಬಾಳಿದವರು ಎಷ್ಟೋ ಮಂದಿ ಜಗತ್ತಿನೊಳಗೆ ಉದಾಹರಣೆಗಳದಾವ. ಹೌದ್ರಿಪ್ಪ. ತಂಗಿ ನೀ ಮಾತ್ರ 1000 ವರ್ಷನ ಅಟ್ಟೆ ಹೇಳಲಿಕ್ಕತ್ತಿಲ್ಲ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಒಂದು ಮಾತು ಹೇಳ್ತೀನಿ ನಿಮಗೆ. ಏನ್ರಿಪ್ಪ ಅದು ಮಾತ? ಇವತ್ತು ಹನುಮಂತ ಚಿರಂಜೀವಿ ಅದನಲ್ಲ, ಮತ್ತ ಇದು ಹೆಂಗ ಜಗತ್ತಿನೊಳಗ 7 ಮಂದಿ ಸತ್ತಿಲ್ಲ, ಚಿರಂಜೀವಿಯಾಗಿ ಉಳಿದಾರ. ಹೌದ್ರಿಪ್ಪ. ಅದು ನಿಮಗೂ ಕೂಡ ಪುರಾಣ ಪುಸ್ತಕ ಹೇಳ್ತಾವ. ಹೌದ್ರಿಪ್ಪ. ಹನುಮಂತ ಸತ್ತಾನನ? ಇಲ್ಲ, ಚಿರಂಜೀವಿ ಅದನವ. ಹೌದು. ಮತ್ತ 1000 ವರ್ಷದ ಸಾವು ತಪ್ಪಂಗಿಲ್ಲ. ಮತ್ತೆ ಇದು ಸುಳ್ಳಲ್ಲ. ಅವ್ರಿಗೆ ದೇವ್ರ ವರ ಆಗ್ಯದ. ಹೌದ್ರಿಪ್ಪ. ಅವ್ರ ದೇವರ ವರ ಆಗ್ಯದ. ಅವ್ರ ಜಗತ್ತಿನೊಳಗ ಉಳ್ಕೊಂಡು ಚಿರಂಜೀವಿಯಾಗಿ ಉಳ್ಕೊಂಡಾರ. ಹೌದ್ರಿಪ್ಪ. ಹಂಗಪ್ಪ ಅಂದ್ರ ಹೆಂಗ್ರಿವ? 1000 ವರ್ಷದ ಸಾವು ತಪ್ಪಂಗಿಲ್ಲ. ಇದು ಯಾವಾಗ ಆಗ್ಯದ ಗೊತ್ತಾನ? ಯಾವಾಗ್ರಿವ? ಈ ಮಾತ ಕಲಿಯುಗದ ಅಲ್ಲ, ದ್ವಾಪರ ಯುಗದಾಗ ಆಗ್ಯದ ಮಾತು. ದ್ವಾಪರ ಯುಗದಾಗ ಕೌರವರು 101 ಮಂದಿ, ಪಂಚಪಾಂಡವರು 5 ಜನ. ಪಂಚಪಾಂಡವರಿಗೆ ಮತ್ತು ಕೌರವರಿಗೆ ಯುದ್ಧ ಆಗ್ಲಿಕ್ಕತ್ತಿತ್ತು. ಹೌದ್ರಿಪ್ಪ. ಅದರ ಸಲುವಾಗಿ ಮಣ್ಣಿನ ಸಲುವಾಗಿ, ಹೊಲಮನೆ ಸೀಮಿ ಸಲುವಾಗಿ ಆಗ್ಲಿಕ್ಕತ್ತಿತ್ತು. ಹೌದು. ಆಸ್ತಿ ಸಲುವಾಗಿ. ಹೌದ್ರಿಪ್ಪ. ಅವಾಗ ದುರ್ಯೋಧನ ಹೇಳ್ತಾರ, ಏನಂತ ಹೇಳ್ತಾನ? ಕೃಪಾಚಾರ, ಭೀಷ್ಮಾಚಾರ, ದ್ರೋಣಾಚಾರ, ಹೌದು, ಕೃಷ್ಣ ಇವರೆಲ್ಲರೂ ಕೂಡ್ಕೊಂಡು ಬುದ್ಧಿ ಹೇಳ್ತಾರ. ಯಾರು 101 ಮಂದಿ ಕೌರವರೊಳಗ ದುರ್ಯೋಧನ ಹೇಳ್ತಾರ. ಹೌದ್ರಿಪ್ಪ. 5 ಮಂದಿ ಪಂಚಪಾಂಡವರಿಗೆ 5 ಹಳ್ಳಿಗಳ ಬಿಟ್ಟು ಕೊಟ್ಟು ಬಿಡು, ಸುಮ್ಮನೆ ಯುದ್ಧ ಮಾಡಬೇಡ. ಕೃಷ್ಣ ಹೇಳ್ತಾರ ಅವರಿಗೆ, 5 ಮಂದಿ 5 ಹಳ್ಳಿ ಬಿಟ್ಟು ಕೊಡು. ಇದು 1000 ವರ್ಷನಿದ್ರೆ ಸಾವು ತಪ್ಪುದಿಲ್ಲ. ಹೌದ್ರಿಪ್ಪ. ಹೌದಿಲ್ಲ? ನಾಳೆ 100 ವರ್ಷನಿದ್ರೆ ಬ್ಯಾರಿಗೂ ತಪ್ಪಾಗಿಲ್ಲ ಅಂತಂದ್ರೆ ಇದನ್ನ ಬಿಟ್ಟು ಕೊಡುತ್ತೆ. ದ್ವಾಪಾರ ಯುಗದಾಗ ಕೃಷ್ಣ ಅಂದಿರ್ತಕ್ಕಂಥ ಮಾತಿದು. ಹೌದ್ರಿಪ್ಪ. ದ್ವಾಪಾರ ಯುಗದಾಗ ಮನುಷ್ಯರ ಆಯುಷ್ಯ ಎಷ್ಟಿತ್ತು ಗೊತ್ತ? 1000 ವರ್ಷ ಇತ್ತು. 1000 ವರ್ಷ. ಹೌದ್ರಿಪ್ಪ. ಇದು ಕಲಿಯುಗದಾಗ 100 ವರ್ಷ ಆಗ್ಯದ. ಹೌದಿಲ್ಲ? ಯಾಕಂದ್ರ ದ್ವಾಪಾರ ಯುಗದಾಗ 1000 ವರ್ಷನಿದ್ರೆ ಇತ್ತ ಆಯುಷ್ಯ ಇತ್ತಲ್ಲ ಮನುಷ್ಯರದ. ಅದೇ ಮಾತು ಹೇಳಿದ ಕೃಷ್ಣ. 1000 ವರ್ಷನಿದ್ರ ಸಾವು ತಪ್ಪುದಿಲ್ಲ. ಹುಟ್ಟದ ಮನುಷ್ಯ ಸಾಯ್ತದ, ಸತ್ತ ಮನುಷ್ಯ ಹೊಳೆ ಹುಡ್ತದ. ಸೂರ್ಯ ಎದಕ್ಕೆ ಹುಡ್ತಾನ? ಅಲ್ಲಿ ಮುಳುಗಾಕ ಹುಡುತ್ತಾನ. ಸೂರ್ಯ ಮುಳುಗ್ತಾನ, ಹೊಳೆ ಹುಟ್ಟಾಕ ಸೂರ್ಯ ಮುಳುಗ್ತಾನ. ಹುಟ್ಟು ಸಾವು ಇದು ಸೃಷ್ಟಿಯ ನಿಯಮ ಐತಿ. ಹೌದ್ರಿಪ್ಪ. ಹೌದಿಲ್ಲ? ಅದಕ್ಕಾಗಿ 1000 ವರ್ಷನೇ ಇದ್ರೆ ನಿಮ್ಗೆ ಸಾವು ತಪ್ಪುದಿಲ್ಲ. ಅವರಿಗೆ ಪಾಂಡವರಿಗೆ 5 ಹಳ್ಳಿಗಳನ್ನ ಲಾಸ್ಟ್ ಕೊಟ್ಟು ಬಿಡ್ರಿ, ಯುದ್ಧ ಮಾಡುವುದು ಬೇಡ ಅಂತ ಹೇಳಿದಾನ. ಹೌದ್ರಿಪ್ಪ. ಹೌದಿಲ್ಲ? ಇದು ಕೃಷ್ಣಂದಿರ್ತಕ್ಕಂಥ ಮಾತ. ಇದು ದ್ವಾಪರ ಯುಗದ ಮಾತ. ಎನ್ನ ನೀ ಮಾತಿಗೆ, ಯಾಕಂದ್ರ ಈ ಕಡೆ ತಂಗಿ ಸಾಹಿತ್ಯ ಬರ್ತಾನೆ ಹುಚ್ಚತ್ತೇಳಿ ಬರೆದು ತಿಳ್ಕೊಬೇಡ ನೀ. ಹೌದಿಲ್ಲ? ಹೌದ್ರಿಪ್ಪ. ಮುಗಳಾಳ ಸುಮಿತ್ರನ ಒಂದು ಸಾಹಿತ್ಯ ಬರಿಬೇಕಾದ್ರ ಒಂದು ಅಲ್ಲಿ ಅರ್ಥ ಇಟ್ಟೇ ಬರೆದಿರ್ತೀನಿ. ಪ್ರತಿಯೊಂದು ಸಾಹಿತ್ಯಕ್ಕೊಂದು ಅರ್ಥ ಇರ್ತಾವ. ನನ್ನ ಸಾಹಿತ್ಯದೊಳಗೆ ಎಲ್ಲಾ ಡಬಲ್ ಮೀನಿಂಗ್ ಕಾಣ್ತಾವ ಕರೆ ನೋಡಾಕ. ಹೌದ್ರಿಪ್ಪ. ಅದ್ರ ಒಳಗ ಅರ್ಥನೇ ಬ್ಯಾರೆ ಇರ್ತದ. ಹೌದ್ರಿಪ್ಪ. ತಿಳ್ಕೊಂಡವ್ರಿಗೆ ಅಟ್ಟ ಗೊತ್ತಾಗ್ತದ. ಹೌದು. ಅದಕ್ಕಾಗಿ ಮಾತು ನೀ ಕೇಳಿರ್ತಕ್ಕಂಥ ಮಾತಿಗೆ ಉತ್ತರ ಹಿಂಗದ. ಇರ್ಲಿ, ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಈಗ ದೇವರ ಮತ್ತು ಭಕ್ತ ಈ ವಿಷಯ ಪದ್ಯದೊಳಗೆ ಮಾತಾಡೋನು. ಹೌದ್ರಿಪ್ಪ. ಅವ್ರು ಹೇಳಾರ ಭಕ್ತನ ಪಾಲ ಅವ್ರು ಹೇಳಿದಾರ, ದೇವರ ಪಾಲ ನಮಗಾದ್ರಿಪ್ಪ. ಇವತ್ತ ನನಗೆ ಬಿಟ್ಟಾರ. ಹೇಳ್ರವ್ರು ಏನ್ ಹೇಳ್ರಿ? ಏನಂತ್ರಿಪ್ಪ? ದೇಹ ಅಂದ್ರೆ ದೇಹ ಇಲ್ಲ, ವ ಅಂದ್ರೆ ವರ್ಣ ಇಲ್ಲ, ರೂ ಅಂದ್ರೆ ರೂಪ ಇಲ್ಲ. ದೇಹ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ, ಅವನೇ ದೇವರ. ಹೌದಿಲ್ಲ? ಹೌದ್ರಿಪ್ಪ. ಆ ದೇವರನ್ನ ತಂಗಿ ಹ್ಯಾಂಗ ಶ್ರೇಷ್ಠ ಮಾಡ್ತೀನಿ ಮಾಡಿ ಜಗತ್ತಿನೊಳಗತ್ತೇಳಿ ಮಾತು ಹೇಳಿದ ಅನ್ನ ಹೇಳಿದಲ್ರಿಪ್ಪ. ಹೌದಿಲ್ಲ? ಅಂಧಕಾರ ದುಂಧಕಾರ ನೀರ ನಿರಂಕಾರದೊಳಗ ಏನೂ ಇದ್ದಿದ್ದಿಲ್ಲ. ಇದು ಹೌದಿಲ್ಲ? ನೀನು ಹೆಂಗ ಬಡ್ಡಿ ತಳಪ ಹೆಸರು ನಂದು ಬಡ್ಡಿ ಹಿಡಿದ ಬರ್ತದ. ಅಂಧಕಾರ ದುಂಧಕಾರ ನೀರ ನಿರಂಕಾರದೊಳಗೆ ಏನೂ ಇದ್ದಿದ್ದಿಲ್ಲ. ನಿರಂಕಾರ ನೀರಿನ ಮ್ಯಾಲ ಯಕೋಚಿತ್ತವಾದ ಒಂದು ಗುಳ್ಳೆ ಇತ್ತು.
ಗುಳ್ಳೆ ಗುಳ್ಳೆ ಇತ್ತು. ಹೌದ್ರಿಪ್ಪ. ಆ ಗುಳ್ಳಿಯೊಳಗನೆ ಹುಟ್ಟು ಬಂದಿರತಕ್ಕಂಥವ ಅಖಂಡೇಶ್ವರನ ನಪ್ಪ ಪರಮಾತ್ಮ ಹುಟ್ಟಿದಾನ. ಹೌದ್ರಿಪ್ಪ. ಅಖಂಡೇಶ್ವರ ಪರಮಾತ್ಮ ಹುಟ್ಟಿ ಬಂದು ಮುಂದೆ ಮರ್ತ್ಯ ಮಂಡಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಹುಟ್ಟಿಸಿದ. ಮುಂದೆ ಪಂಚ ಮಹಾಭೂತಗಳ ಪೃಥ್ವಿ ಆಪ ತೇಜ ವಾಯು ಆಕಾಶ ಇವೆಲ್ಲ ನನ್ನಪ್ಪ ಪರಮಾತ್ಮ ಹುಟ್ಟಿಸಿದನ. ಹೌದ್ರಿಪ್ಪ. ನಿನ್ನ ಭಕ್ತ ಹುಟ್ಟಿಸಿದ್ದಲ್ಲ. ಭಕ್ತ ಹುಟ್ಟಿಸಿದ್ದಲ್ಲ. ಇವತ್ತು ನೀವು ಎಲ್ಲ ಬದುಕಬೇಕಾದ್ರೆ ನನ್ನಪ್ಪ ಪರಮಾತ್ಮ ಹುಟ್ಟಿಸಿರ್ತಕ್ಕಂಥ ಪಂಚ ಮಹಾಭೂತದೊಳಗೆ ಆದಿನದೊಳಗನೆ ನೀವೆಲ್ಲರೂ ಎದಿರಿ. ಇದು ಮೊದಲ ತಲೆಯಾಗ ನೆನಪಿರಬೇಕು. ಹೌದ್ರಿವ. ಹೌದಿಲ್ಲ? ಹೌದು. ಅನ್ನೂರೇನು ತೃಣಕಾಷ್ಟದಲ್ಲಿ ಭಗವಂತ ಒಬ್ಬನೇ ದಾನ. ಅವನ ಆಜ್ಞೆ ಇಲ್ಲದ ಯಾವ ಹುಳ ಹುಪ್ಪಡಿ ಕಸ ಕಡ್ಡಿ ಕೂಡ ಅಳಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದ್ರಿವ. ಎಲ್ಲಾ ಸೂತ್ರಧಾರಿ ಅವನದಾನ. ಪಾತ್ರಧಾರಿಗಳ ಮಾತ್ರ ನಾವು ಅದೀವಿ. ಅವ ಹ್ಯಾಂಗ ಆಡಿಸ್ತಲ್ಲ ಹಂಗ ಆಡಿದಂತ ಗೊಂಬೆಗಳ ಮಾತ್ರ ನೀವ. ಹೌದ್ರಿವ. ನನ್ನ ದೇವ್ರ ಹೆಂಗ ಗೊತ್ತನ? ಹೆಂಗ್ರಿವ? ದೇವ್ರ ಮನೆಯೊಳಗಿರುವಂತ ಮಾಲಕ್ಕಿದ್ದಂಗ. ನಿಮ್ಮ ಭಕ್ತ ಅಂಗಳದಾಗ ಆಡುವಂತ ಬಾಲಕ್ಕಿದ್ದಂಗ. ಸಣ್ಣ ಬಾಲಕ್ಕಿದ್ದಂಗ. ಹೌದ್ರಿಪ್ಪ. ಇವತ್ತು ಏನಾರ ನೆರಮನ್ಯಾಗ ನಮಗ ಏನಾರ ಒಂದು ವಸ್ತು ಬೇಕಾಯ್ತಪ್ಪ ಅಂದ್ರ ಅಂಗಳದಾಗ ಆಡುವಂತ ಬಾಲಕನ ಕೇಳಂಗಿಲ್ಲ ನಾವ. ಒಳಗ ಮನಿ ಒಳಗಿರ್ತಕ್ಕಂತ ಮಾಲಕನ ಕೇಳ್ತೀವಿ ಹೊರತಾಗ ಅಂಗಳದಾಗ ಆಡುವಂತ ಬಾಲಕನ ಕೇಳುವುದಿಲ್ಲ. ಕೇಳಿದ್ರೆ ಅವನಿಗೆ ಗೊತ್ತಾಗತ್ರಿ. ಹೋಗ್ಬೇಕು ಮಾಲಕರನ್ನ ಕೇಳಬೇಕು. ಮಾಲಕನೇ ಕೇಳಬೇಕು. ಹೌದಿಲ್ಲ? ನಿಮ್ಮ ಭಕ್ತನ ಹುಟ್ಟಿಸಿದವನೇ ನಮ್ಮ ದೇವ್ರ. ಹೌದು. ನಂದಿ ಅವತಾರ ಹೇಳಿರು. ನಿಮ್ಮ ನಂದಿನ ಹುಟ್ಟಿಸಿದವನೇ ನಮ್ಮ ದೇವ್ರ. ಹೌದು. ಮುಂದೆ ನಂದಿ ತಾಯಿ ತಂದೆ ಯಾರ ಮುಂದೆ ನಿಮಗೆಲ್ಲ ಗೊತ್ತ. ಶಿಲಾದ ಮುನಿ ಮಗ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ನಿಮ್ಮನ್ನ ಎಲ್ಲಾರನ್ನು ಹುಟ್ಟಿಸಿದವನೇ ನಮ್ಮಪ್ಪ ದೇವ್ರದಾನ. ಹೌದ್ರಿಪ್ಪ. ದೇವರ ಮರ್ತ ಮಂಡಲದಲ್ಲಿ ಹುಟ್ಟು ಬರ್ಬೇಕಾದ್ರೆ ಧರ್ಮದ ಕಟ್ಟಿ ಮೇಲೆ ಕರನೇರು ಕುತ್ತಂತ ಸಂದರ್ಭದೊಳಗ ನನ್ನಪ್ಪ ವಿಷ್ಣು ಪರಮಾತ್ಮ 10 ಅವತಾರ ತೊಟ್ಟು ಧರ್ಮಿಗೆ ಬಂದು 10 ಅವತಾರ ತೊಟ್ಟ. ಹೌದಿಲ್ಲ? ಹೌದ್ರಿಪ್ಪ. ಕೂರ್ಮ ಅವತಾರ, ವರ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬೌದ್ಧ ಅವತಾರ, ಕಲಿಕೆ ಅವತಾರ. ಹಿಂಗ ಒಂದೊಂದು ಅವತಾರ ತೊಟ್ಟು ಒಂದೊಂದು ಧರಣಿಗೆ ಬಂದಾನ. ಒಬ್ಬೊಬ್ಬರನ್ನ ಸಂಹಾರ ಮಾಡ್ಯಾನ. ಹೌದ್ರಿಪ್ಪ. ರಾಮ ಅವತಾರ ತೊಟ್ಟು ಬಂದ ಪರಮಾತ್ಮ ರಾವಣನ ಮರ್ದನ ಮಾಡಿದ. ಕೃಷ್ಣ ಅವತಾರ ತೊಟ್ಟು ಬಂದ ಎಷ್ಟೋ ಮಂದಿ ದೈತ್ರನ ಸಂಹಾರ ಮಾಡಿದ ಕೃಷ್ಣ. ಹೌದಿಲ್ಲ? ಹೌದ್ರಿವ. ಪರಶುರಾಮನ ಅವತಾರ ತೊಟ್ಟು ಬಂದ ಕ್ಷತ್ರಿಯರ ಸಂಹಾರ ಮಾಡಿದ. ಹೌದಿಲ್ಲ? ಹೌದ್ರಿಪ್ಪ. ಹಿಂಗ ವರ ಅವತಾರ ತೊಟ್ಟು ಬಂದ ಮಂದಾರ ಪರ್ವತನ ಎತ್ತಿ ಹಿಡಿದ. ಹೌದ್ರಿಪ್ಪ. ನರಸಿಂಹ ಅವತಾರ ತೊಟ್ಟು ಬಂದ ಹಿರಣ್ಯ ಕಶ್ಯಪನ ಮರ್ದನ ಮಾಡಿದ. ಹೌದು. ಧರಣಿ ಮೇಲಿರ್ತಕ್ಕಂತ ದೈತ್ರನ ಸಂಹಾರ ಮಾಡಿದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಶ್ರೇಷ್ಠರನ್ನ ಪರಿಪಾಲನೆ ಮಾಡ್ಯಾನ. ದುಷ್ಟರನ್ನ ಸಂಹಾರ ಮಾಡಿದವನೇ ನಮ್ಮ ದೇವ್ರ. ಹೌದು. ನಿಮ್ಮ ಭಕ್ತನ ಪಾಲ್ ಇಲ್ಲಿ ಏನು ಕೆಲಸ ಇಲ್ಲ. ಸುಮ್ಮನೆ ನಿಮ್ಮ ಭಕ್ತ ಅಟ್ಟೆ ನಮ್ಮ ಅಪ್ಪ ಬಾ ಅಂದ್ರ ಬರ್ಬೇಕು, ಹೋಗಂದ್ರ ಹೋಗ್ಬೇಕಟ್ಟೆ. ಕುಂದ್ರಬೇಕು, ಹೇಳಬೇಕು. ದೇವ್ರ ಹೆಂಗ ಗೊತ್ತನ್ರಿ? ಹೆಂಗನ್ರಿಪ್ಪ? ಸಗುಣ ರೂಪದಾಗೂ ಪರಮಾತ್ಮದಾನ, ನಿರ್ಗುಣ ರೂಪದಾಗೂ ಪರಮಾತ್ಮದಾನ. ಹೌದ್ರಿವಾ? ಹೌದಿಲ್ಲ? ಹೌದು. ನಿರ್ಗುಣ ರೂಪದ ಕಣ್ಣಿಗೆ ಕಾಣುವುದಿಲ್ಲ. ಆ ರೂಪದಾಗ ಹೋದಾನ. ಹೌದು. ಸಗುಣ ರೂಪದಾಗ ಹೋದಾನ. ಹೌದ್ರಿಪ್ಪ. ಸಗುಣ ರೂಪದಾಗ ಇವತ್ತು ಭಿಕ್ಷುಕನ ರೂಪದಾಗ ಬರ್ತಾನಪ್ಪ ಅಂದ್ರ ಅವನು ಅವನಲ್ಲಿ ದೇವ್ರದಾನ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಪರಮಾತ್ಮ ಯಾರ ಹೆಂಗಾಗಿ ಬಂದ? ಭಿಕ್ಷುಕ ಆಗಿ ಬಂದ. ಹೌದಿಲ್ಲ? ಹೌದ್ರಿವಾ? ದೇವರಿಗೆ ಪರಮಾತ್ಮನಿಗೆ ಇಷ್ಟವಾಗಲಾರ ಜಾಗ ಯಾವ್ದ್ರಿಪ್ಪ? ಸ್ಮಶಾನ. ಪರಮಾತ್ಮನಿಗೆ ಇಷ್ಟವಾಗಲಾರದ ಕೆಲಸ ಯಾವ್ದ್ರಿಪ್ಪ? ಭಿಕ್ಷೆ ಬೇಡುದು. ಹೌದು. ಪರಮಾತ್ಮನಿಗೆ ಇಷ್ಟವಾಗಲಾರದ ಪತ್ರ ಯಾವುದು? ಬರ ಯಾವ್ದ್ರಿಪ್ಪ? ಬಿಲ್ವ ಪತ್ರಿ. ಹೌದಿಲ್ಲ? ಹೌದ್ರಿವಾ? ಆದ್ರೆ ಇಷ್ಟವಾಗಲಾರದು ಎಲ್ಲಾ ಯಾರಿಗ್ ಬೇಕು? ಯಾರಿಗ್ರಿಪ್ಪ? ಪರಮಾತ್ಮಗೆ ಇಷ್ಟವಾಗಲಾರದ ಜಾಗ ಯಾವುದು? ಸ್ಮಶಾನ ಜಾಗ. ಸ್ಮಶಾನ ಯಾರಿಗಾರ ಬೇಕಾಗುತ್ತದನ್ರಿ? ನಮಗ್ ಬ್ಯಾಡತ್ತೀವಿ ನಾವು. ನಮಗ್ ಬ್ಯಾಡ. ಇದೆಲ್ಲಾ ದೇವ್ರಿಗೆ ಬೇಕು. ಹೌದ್ರಿವಾ? ಹೌದಿಲ್ಲ? ನಮ್ಮ ಮನದಾಗ ಬಂಧುಗಳು ನಾವು ವಿಚಾರ ತಿಳ್ಕೋಬೇಕಷ್ಟೇ. ನಮ್ಮ ಮನದಾಗ ನಾವ್ ಯಾರಿಗೂ ಬ್ಯಾಡಾಗಿದೀವಿ. ಹೌದು. ನಾವು ಕೆಟ್ಟವ್ರದೀವಿ, ನಾವು ಯಾರಿಗೂ ಬ್ಯಾಡಾಗಿದೀವಿ ಅಂತೇಳಿ ಯಾರು ನೀವು ಬ್ಯಾಡಾಗಿದೀವಿ ಅಂತಾರಲ್ಲ ಜನ. ನಾವು ಮಂದಿಗೆ ಬ್ಯಾಡಾಗಿರ್ಬೋದು, ಕರೆ ಆ ದೇವರಿಗೆ ಬೇಕಾಗಿರ್ತೀವಿ ಅನ್ನೋದು ನಾವು ತಿಳ್ಕೋಬೇಕು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ಹಿಂಗ ಮಾತು ಹೇಳಿ ದೇವರ ಜಗತ್ತಿನೊಳಗ ದೇವರ ಸಗುಣ ರೂಪದಾಗ ಹೋದಾನ, ನಿರ್ಗುಣ ರೂಪದಾಗ ಹೋದಾನ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ನಾಕೇ ನುಡಿ ಚಾಲ್ ಹಾಡೋಕ್ಕಿಂತ ಮುಂಚಿತವಾಗಿ ಏನ್ರಿಪ್ಪ ಸರ್ಜೋಡಿ ಕಲಾವಿದರು ಪ್ರಶ್ನೆ ಕೇಳೋಲ್ರಿಪ್ಪ? ಹೌದಿಲ್ಲ? ನನ್ನಪ್ಪ ಹೇಗಿಲ್ಲ ಅಮೋಘಸಿದ್ದ ಅಮೋಘವಾದ ಭಕ್ತಿ ಮಾಡಿ ಅಮೋಘಸಿದ್ದ ಅನಿಸುಕೊಂಡ ಕೈಲಾಸದಿಂದ ಮರ್ತಕಗಳ ಬರುವಂತ ಸಂದರ್ಭದೊಳಗ ಏನಾಯ್ತ್ರಿ? ಹೋಮದ ಕಮಲ ನೇಮದ ಭಕ್ತ ಬಡವದ ಭಾಗ್ಯ ಬಂಜಿಗೆ ಪಲ್ಲ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡ್ಕೊಂಡು ಸಂಗಾಟ
ಧರ್ಮಿಗಳು ಬಂದಲ್ರಿಪ್ಪ ಹೌದಿಲ್ಲ ಹೌದು ಧರ್ಮಿಗಳು ಬಂದು ಎಲ್ಲಿ ನೆಲಕೊಂಡ ಎಲ್ರಿಪ್ಪ ಮೂರೂರು ಸೀಮೆ ಮುಮ್ಮೆಟ್ಟು ಗುಡ್ಡದಾಗ ನೆಲಕೊಂಡ ಹೌದ್ರಿಪ್ಪ ಹೌದಿಲ್ಲ ಹೌದು ಇಲ್ಲೇ ಒಂದು ಮಾತು ಕೇಳುದದ ಏನು ಕೇಳೋದ್ರಿಪ್ಪ ಅಮಾವಾಸ್ಯದ ಕೈಲಾಸದಿಂದ ಧರ್ಮಿಗಳು ಬಂದು ಬಂದು ಮೂರೂರು ಸೀಮೆ ಯಾವ್ದ್ರಿಪ್ಪ ಜಾಲಗೇರಿ ಸಿದ್ದಾಪುರ ಅರಕೇರಿ ಹೌದ್ರಿಪ್ಪ ಈ ಮೂರೂರು ಸೀಮೆ ನಡು ಅಮೋಘ ಸಿದ್ದನ ವಾಸಾಗ್ಯದ್ರಿಪ್ಪ ಅಲ್ಲೇ ಯಾಕೆ ಮಾಡಿದ ಹೌದ್ ಅಲ್ಲೇ ಯಾಕೆ ವಾಸ ಮಾಡಿದ ಬೇರೆ ಕಡೆ ಮಾಡ್ಬೇಕಾಗಿತ್ಲ ಮತ್ ಜಲ್ಗರ ಮಾಡ್ಬೇಕು ಸಿದ್ದಾಪುರದಾಗ ಮಾಡ್ಬೇಕು ಹಾ ಹೌದ್ ಮೂರೂರು ಸೀಮೆಯಲ್ಲೇನೆ ಯಾಕೆ ಮಾಡಿದ ಅದರ ಹಿಂದಿನ ರಹಸ್ಯ ಏನು ಏನೈತಿ ನೀ ಯಾರಿಗೆ ಫೋನ್ ಹಚ್ಚಿ ಕೇಳ್ತಿ ಕೇಳು ಹಚ್ಚು ಫೋನ್ ಹಚ್ಚು ಬೇಕಾದಚ್ಚು ಟಪಾಲ್ ಹಾಕು ಎಟ್ಟಲ್ಲ 10 ಮಂದಿ ಫೋನ್ ಹಚ್ಚು ಹೌದಿಲ್ಲ ಹಾ ಮಾಸ್ತರ ನಿಂದ ಹೆಂಗ ಪ್ರಶ್ನೆ ಬಿರುಸಿರ್ತದಲ್ಲ ಹೆಂಗ್ರಿಪ್ಪ ಹಂಗ ಬಿರುಸು ಗೂಟಿದ್ದಂಗ ನಮೂದಿ ಹೌದು ಇದು ಎಂತದು ಎಂತದ್ರಿಪ್ಪ ಬಿರುಸು ಜ್ಞಾನದ ಗೂಟ ಜ್ಞಾನದ ಗೂಟ ಹಾ ಜ್ಞಾನದ ಇಂಗಳ ಗೂಟ ಹಾ ಹೌದಾ ಇದು ನಿಂದ ಎಷ್ಟು ಬಿರುಸದಲ್ಲ ಪ್ರಶ್ನೆ ನಿನಕ್ಕಿಂತ ಡಬಲ್ ಬಿರುಸು ತೆಗಿಯೋ ಮಕ್ಕಳಿದೀವಿ ನಾವು ಹೌದ್ರಿಪ್ಪ ಹೌದಿಲ್ಲ ಹೌದು ಅಲ್ಲೇ ಯಾಕೆ ನೆನದ ಹಾ